ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನು ವ್ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 39ನ ವಿಡಿಯೋ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಬೆಳಿಗ್ಗೆ ಎದ್ದು ನನ್ನ ರೊಟೀನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಎಕ್ಸಸೈಸ್ದೆಲ್ಲ ಸಪ್ರೇಟ್ ವಿಡಿಯೋ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಎಕ್ಸಸೈಸ್ ಏನು ತೋರ್ಸೋಕೆ ಹೋಗ್ತಿಲ್ಲ. ಹಾಗಾಗಿ ಡ್ರಿಂಕ್ದೆಲ್ಲ ಎಕ್ಸಸೈಸ್ ವಿಡಿಯೋದಲ್ಲೇ ತೋರಿಸಿರ್ತೀನಿ. ಇನ್ನು ಫ್ರೆಂಡ್ಸ್, ನಾನಿಲ್ಲಿ ಬೆಳಿಗ್ಗೆ ಕಾಳನ್ನ ನೆನೆಯಾಕ್ತಾ ಇದ್ದೀನಿ. ಅಂದರೆ ಸಂಜೆ ಊಟಕ್ಕಾಗಲಿ ದೋಸೆ ಆಗಲಿ ಅಂತ ಹೇಳ್ಬಿಟ್ಟು ಕಾಳನ್ನ ನೆನೆಸ್ಕೊತಾ ಇದ್ದೀನಿ. ಅದಕ್ಕಾಗಿ 1 ಲೋಟ ಹೆಸರುಬೇಳೆ, 1 ಲೋಟ ಒಂದು ಜೋಳದ ಕಾಳು ಮತ್ತು 1 ಲೋಟ ಗೋಧಿ ಕಾಳು, ಇನ್ನು ಅರ್ಧ ಲೋಟದಷ್ಟು ಇನ್ನೊಂದು ಥರ ಜೋಳ ಬರುತ್ತಲ್ಲ ಆ ಜೋಳದ ಕಾಳು, ಇನ್ನು ಅರ್ಧ ಲೋಟದಷ್ಟು ಉದ್ದಿನ ಕಾಳು, ಅರ್ಧ ಲೋಟದಷ್ಟು ಕೆಂಪಕ್ಕಿ, ಮತ್ತು ಇನ್ನೂ ಒಂದು ಅರ್ಧದ ಲೋಟದಷ್ಟು ಬಾರ್ಲಿ ಅಕ್ಕಿ. ಅಂದರೆ ಬಾರ್ಲಿ ಅಕ್ಕಿ ಸ್ವಲ್ಪ ತಂಪು ಇರುತ್ತೆ, ಕಪ್ಪು ಉದ್ದೂ ಕೂಡ ತಂಪು ಬರುತ್ತೆ ಅಂತ ಹೇಳ್ಬಿಟ್ಟು ಈ 1 ಲೋಟದ ಅಳತೆಯಲ್ಲಿ ನಾನು ಅದನ್ನು ತೊಳೆದು ನೆನೆಸಿಟ್ಕೊಳ್ಳೋಣ. ಸ್ವಲ್ಪ ಮೆಂತ್ಯನೂ ಸೇರಿಸ್ಬಿಟ್ಟು ತೊಳೆದು ನೆನೆಸಿಟ್ಕೊತು ಅಂತ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೆನೀತು ಅಂತ ಅಂದರೆ ಸಂಜೆ ದೋಸೆ ಹಾಕೋಬೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಇದನ್ನು ನೀಟಾಗಿ ತೊಳೆದು ಬೆಳಿಗ್ಗೆ ಅಡುಗೆ ಎಲ್ಲ ಮುಗಿಸಿ ನೆನೆಸಿಟ್ಕೊತಾ ಇದ್ದೀನಿ. ಇನ್ನೇನೋ ನೀವು ಬೆಳಗಿನ ತಿಂಡಿಗೆ ಮಾಡ್ಕೋಬೇಕು ಅಂತ ಅಂದರೆ ನೈಟೇ ನೆನೆಸಿಟ್ಕೊಳ್ಳಿ. ಮತ್ತು ಫ್ರೆಂಡ್ಸ್, ನಾನಿಲ್ಲಿ ನೆನೆಸಿರ್ತಕ್ಕಂಥ ದ್ರಾಕ್ಷಿ ನೀರನ್ನು ತೊಗೋತಾ ಇದ್ದೀನಿ. ಅಂದರೆ ಇನ್ನೊಂದು 2 ಡೇಸಲ್ಲಿ ಇದನ್ನು ಕೂಡ ಬಿಟ್ಟು ನೆಕ್ಸ್ಟು ಬೇರೆ ಏನಾದರೂ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ ದ್ರಾಕ್ಷಿ ನೆನೆಸಿರ್ತಕ್ಕಂಥ ನೀರನ್ನು ಕುಡ್ಕೊಂಡು ಅದಾದ ನಂತರ ರಾಗಿ ಗಂಜಿನೂ ಕೂಡ ಮಾಡಿಟ್ಟಿದ್ದೀನಿ. ಅದ್ರ ಜೊತೆಗೆ ಒಂದು ಡೆಟಾಕ್ಸ್ ವಾಟರ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ತೊಗೋಬೇಕು. ರಾಗಿ ಗಂಜಿ ಸ್ವಲ್ಪ ತಂಪಿದೆ, ನಾವೆಲ್ಲ ಸ್ವಲ್ಪ ಡಯಟ್ಗೆ ಅಂತ ತೊಗೊಳ್ಳೋ ಫುಡ್ಡೆಲ್ಲ ಸ್ವಲ್ಪ ಹೀಟ್ ಇರುತ್ತೆ. ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಂಗೂ ಮಾಲ್ಟ್ ಪೌಡರ್ನು ಕೂಡ ಪೌಡರ್ ಮಾಡಬೇಕು, ಎಲ್ಲನೂ ಹುರಿದಿಟ್ಕೊಂಡಿದ್ದೀವಿ. ಪೌಡರ್ ಮಾಡ್ಕೋಬೇಕಷ್ಟೇ ಮಿಲ್ಲಿಗೆ ತೊಗೊಂಡೋಗಿ. ಇನ್ನು ಇಲ್ಲಿ ಪಾಪುನ ಆಟಾಡ್ಸ್ಕೊತಾ ಇದ್ದೀನಿ ಅಂತ ಅಂದರೆ ಇವನು ಕೇಳ್ತಿದ್ರಿ ಯಾರ್ದು ಪಾಪು ನಿಮ್ದ ಏನು ಇತ್ತು ಅಂತ. ಇವನು ನಮ್ಮ ಚಿಕ್ಕತ್ತೆ ಚಿಕ್ಕ ಮಾವನ ಮೊಮ್ಮಗ, ಅಂದರೆ ನನ್ನ ಚಿಕ್ಕತ್ತೆ ಚಿಕ್ಕ ಮಾವನ ಮಗ ಇವನು. ಹಾಗಾಗಿ ಇವನು ಊರಿಗೆ ಹೋಗ್ತಾ ಇದ್ದಾನೆ, 1 ಮಂತ್ ಬರಲ್ವಂತೆ. ಅದಕ್ಕೆ ನಾನು ಇವನ್ನ ಆಟಾಡ್ಸ್ಕೊತಾ ಇದ್ದೀನಿ ಬೆಳಗ್ಗೆನೆ ಬಂದ ಮನೆಗೆ. ಅದಕ್ಕಾಗಿ ಇವನ್ನ ಈಸ್ಕಿ ಮುದ್ದು ಮಾಡಿ ಹೋಗ್ತೀಯ ಊರಿಗೆ, ಹೋಗಬೇಡ ಅಂತೇಳಿ ಇವ್ರ ಮಾಮನ ಡ್ಯೂಟಿಗೆ ಹೋಗಿದ್ರಲ್ಲ, ಗೊತ್ತಿಲ್ಲ ಬೆಳಗ್ಗೆನೆ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಊರಿಗೆ ಹೋಗೋಣ, 1 ಮಂತ್ ಇರೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವನನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಹಂಗಾಗಿ ತುಂಬ ಹೊತ್ತು ಇವನನ್ನ ಆಟ ಆಡಿಸ್ಕೊಂಡು ಬೇಜಾರು ಮಾಡಿಕೊಂಡು ಕೂತಿದೆ. ಇನ್ನು ಅವನು ಕೂಡ ರೆಡಿಯಾದ, ನಾನು ಕೂಡ ನನ್ನ ಬೆಳಗಿನ ರೊಟ್ಟಿನ ಮುಗಿಸ್ಕೊಂಡು ಅವನನ್ನ ಎತ್ಕೊಂಡಿದ್ದೀನಿ. ಪಾಪ ಸ್ನಾನ ಮಾಡ್ಕೊಂಡು ಮಲ್ಕೊಬಿಟ್ಟಿದ್ದ. ಅವನನ್ನ ಎಬ್ಬಿಸಿ ನೀನು ಹೋಗ್ಬೇಕಾದ್ರೆ ಮಲಗುವಂತೆ, ಇವಾಗ ಎದ್ದೇಳಪ್ಪ ಅಂತೇಳಿ ಎಬ್ಬಿಸಿ ಇನ್ನು ನೋಡ್ತಾನೆ ಇದ್ದಾನೆ ಮಿಕ್ಕಿ ಅಂತ ಕಂಡುಬಿಟ್ಕೊಂಡು ಎಬ್ಬಿಸಿ ಆಟ ಆಡಿಸಿ ಅವನನ್ನ ಬಾಯ್ ಮಾಡಿ ಕಳಿಸಿ ಅದಾದ ನಂತರ ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ಟೈಮ್ ಕೂಡ ಆಗಿಬಿಟ್ಟಿತ್ತು. ಅವನ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ. ಊರಿಗೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡಿಕೊಂಡು ರೊಟ್ಟಿ ಹಾಕ್ಕೊಳ್ಳೋಣ, ಗೋಧಿ ರೊಟ್ಟಿನ ಅಂತ ಹೇಳ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡಿ ಅದಾದ ನಂತರ ಸ್ನ್ಯಾಕ್ಸ್ ತೊಗೊಂಡಿರಲಿಲ್ಲ. ಸ್ನ್ಯಾಕ್ಸ್ಗೆ ಆ್ಯಪಲ್ಲು ಮತ್ತು ಬ್ಲ್ಯಾಕ್ ಕಾಫಿನ ತೊಗೋತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ಹೇಳಬೇಕು ಅಂತ ಅಂದರೆ ನನ್ನ ಡೈಲಿ ರೊಟೀನು ಕೆಲಸಗಳ ನಡುವೆನೂ ಕೂಡ ರೊಟೀನ್ನ ಮಾಡ್ಕೋತಾ ಇದ್ದೀನಿ. ಅಂದರೆ ಮನೆ ಕೆಲಸ ಅಷ್ಟೇನು ಹೊರೆ ಅಂತೇನು ಅನ್ನಿಸ್ತಾ ಇಲ್ಲ. ಬಟ್ ನನಗೆ ಯೂಟ್ಯೂಬ್ ಸ್ವಲ್ಪ ಹೊಸ್ದಾಗಿರೋದ್ರಿಂದ ಏನೋ ಒಂಥರ ಹೊರೆ ಅಂತಲೇ ಅನ್ನಿಸ್ತಿದೆ. ಅಂದರೆ ಎಡಿಟಿಂಗ್ ಮಾಡೋದು, ಅದ್ರ ಜೊತೆ ಕೆಲಸಗಳು ಮಾಡ್ಕೊಳ್ಳೋದು. ಇನ್ನು ಚಿಂಟು ಬಗ್ಗೆ ಒಂಚೂರು ಗಮನ ತಪ್ಪಿತು ಅಂದರೆ ಅಷ್ಟರಲ್ಲಿ ನಮ್ಮ ಮನೇಲಿ ಯಾವ ಫೋನು ಬೇಡ, ಯಾವ ಯೂಟ್ಯೂಬು ಬೇಡ, ನಿನಗೆ ಬಿಟ್ಬಿಡು, ಅವನ ಬಗ್ಗೆ ಗಮನನೇ ಕೊಡಲ್ಲ ನೀನು ಅಂತೆಲ್ಲ ಸ್ಟಾರ್ಟ್ ಮಾಡ್ಕೋತಾರೆ. ಹಾಗಾಗಿ ಬ್ಯಾಲೆನ್ಸ್ ಮಾಡ್ಕೋತೀನಿ. ಅವ್ನು ಇಲ್ದಿರೋ ಟೈಮಲ್ಲಿ ಕೆಲಸ, ಯೂಟ್ಯೂಬು ಈ ಥರದ್ದೆಲ್ಲ ಮಾಡ್ಕೋತೀನಿ. ನನ್ನ ಡೈಲಿ ರೊಟೀನೆಲ್ಲ ಮಾಡ್ಕೋತೀನಿ. ಅವ್ನು ಬಂದಮೇಲೆ ಕೆಲಸ, ಯೂಟ್ಯೂಬ್ ಕೆಲಸ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ಇನ್ನು ಅವ್ನು ಸ್ವಲ್ಪ ಅವ್ನು ಓದು ಊಟ ಎಲ್ಲ ಮುಗಿದ ನಂತರ ಬೇಕಾದರೆ ನೈಟ್ ಟೈಮ್ ಸ್ಪೆಂಡ್ ಮಾಡ್ತೀನಿ ಒಂದು ಯೂಟ್ಯೂಬ್ಗೋಸ್ಕರ. ಅದು ಬಿಟ್ಟರೆ ಅವನಿರೋ ಟೈಮಲ್ಲಿ ನಾನು ಅವನ ಜೊತೆ ಅವ್ನಿಗೆ ಓದಿಸೋದು, ಊಟ ಮಾಡಿಸೋದು ಇದನ್ನೇ ಮಾಡಿಕೊಂಡು ಕಾಲ ಕಳಿತೀನಿ. ಹಾಗಾಗಿ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ 1 ಗೋಧಿ ದೋಸೆ, ಅದ್ರ ಜೊತೆ ಕ್ಯಾರೆಟು ಮತ್ತು ಟೊಮೊಟೊ ಗೊಜ್ಜನ್ನ ಮಾಡ್ಕೊಂಡಿದ್ದೀನಿ. ಆರಾಮಾಗಿ ಸಿಂಪಲ್ಲಾಗಿ ಟೊಮೊಟೊ ಗೊಜ್ಜನ್ನ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನನಗಿಷ್ಟ, ತುಂಬಾ ಇಷ್ಟ ಈ ಥರ ಸ್ಪೈಸಿಯಾಗಿ ಟೊಮೊಟೊ ಗೊಜ್ಜು ಮಾಡಿಕೊಂಡು. ಅಂದರೆ ಹಸಿಮೆಣ್ಸಿಕಾಯಿ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು ಮಾಡ್ಕೊತು ಅಂತ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕೆಟ್ಟಿರೋ ನಾಲಿಗೆಲ್ಲ ಹಾಗೇ ಚುರ್ರ್ ಅನ್ನುತ್ತೆ. ಮತ್ತು ಇವತ್ತು ಸ್ವಲ್ಪ ವೀಡಿಯೋ ಕೂಡ ಅಪ್ಲೋಡ್ ಮಾಡೋದು ಲೇಟ್ ಆಗಿತ್ತು. ಹಾಗಾಗಿ ಟೆರೆಸ್ ಮೇಲೆ ಬಂದು ವೀಡಿಯೋ ಅಪ್ಲೋಡ್ ಮಾಡಿಕೊಂಡು ಅದು ಅಪ್ಲೋಡ್ ಆಗಲಿ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ವಾಕ್ನ ಕೂಡ ಮಾಡ್ಕೋತಾ ಇದ್ದೆ.
ಅಂದರೆ ಕೆಳಗಿದ್ರೆ ಟವರ್ ಪ್ರಾಬ್ಲಮ್ಮು, ಮೇಲ್ಗಡೆ ಬಂದರೂ ಕೂಡ ಟವರ್ ಪ್ರಾಬ್ಲಮ್ಮು. ಬಟ್ ಎಲ್ಲನೂ ಟೈಪ್ ಮಾಡಿ ಅಪ್ಲೋಡ್ ಕೊಟ್ಟು ಅದು 1, 2, 3 ಅಂತ 100 ಆಗೋವರೆಗೂ ಅಲ್ಲೇ ಕಾದು ಅದಾದ ನಂತರ ಅಪ್ಲೋಡ್ ಆದಮೇಲೆ ಬರ್ತೀನಿ ಕೆಳಗಡೆ. ತುಂಬಾ ಅಪ್ಲೋಡ್ ಮಾಡೋದಕ್ಕೆಲ್ಲ ಟವರ್ ಪ್ರಾಬ್ಲಮ್ ಇರೋದ್ರಿಂದ ತುಂಬಾ ಸರ್ಕಸ್ ಮಾಡ್ತೀನಿ. ಇನ್ನು ಚಿಂಟು ಜೊತೆ ಸೆಟಲ್ಕಾಕ್ ಆಡಿ ಸಾಕಾಗಿತ್ತು. ನಾನು ಕೂಡ ಸೆಟಲ್ಕಾಕ್ ಆಡ್ಬಿಟ್ಟು ಬಂದು ಮುಖ ಎಲ್ಲ ತೊಳ್ಕೊಂಡು ಅವನನ್ನು ಕೂಡ ಓದ್ಕೊಂತೇಳಿ ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವನು ಕೂಡ ಬರ್ಕೋತಾ ಇದ್ದ. ಅವನು ಅಂದರೆ ಬಂದ ತಕ್ಷಣ ಊಟ ಮಾಡಿಸಿರ್ತೀನಲ್ವ, ಹಂಗಾಗಿ ಅಷ್ಟೇನು ಪ್ರಾಬ್ಲಮ್ ಇರಲ್ಲ ಅವನದು, ಆರಾಮಾಗಿ ಓದ್ಕೊಂಡು ಬರ್ಕೋತಾನೆ. ಇನ್ನು ನಾನು ಸ್ವಲ್ಪ ಕಾಫಿ ಕುಡಿಯೋಣ, ನಾಳೆಯಿಂದ ಶುಗರ್ಲೆಸ್ ಅಂದರೆ ನೋ ಶುಗರ್ ಚಾಲೆಂಜ್ನ ತಗೋತಾ ಇದ್ದೀನಿ. ಹಾಗಾಗಿ ಕಾಫಿ ಕುಡಿಯೋಣ ಇವತ್ತು ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಕಾಫಿನ ತಗೋತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ನಾನು ಕಾಫಿ ಮಾಡೋದು ಅಂದರೆ ಹಸು ಹಾಲಿಂದ, ಹಸು ಹಾಲಲ್ಲಿ ಅಷ್ಟು ಫ್ಯಾಟ್ ಇರಲ್ಲ, ಎಮ್ಮೆ ಹಾಲಲ್ಲೆಲ್ಲ ಜಾಸ್ತಿ ಫ್ಯಾಟ್ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹಸು ಹಾಲಲ್ಲಿ ಕಾಫಿನ ಮಾಡಿಕೊಂಡು ಅದಾದ ನಂತರ ಚೂರು ಬೆಲ್ಲದ ಪೌಡರ್ನ ಹಾಕ್ಕೊಂಡು ಕಾಫಿ ಮಾಡ್ಕೊಳ್ಳೋದು. ಅದು ಸ್ವಲ್ಪನೇ ಚಿಕ್ಕ ಗ್ಲಾಸಲ್ಲಿ ತೊಗೊಂಡಿದ್ದು ಕಾಫಿನ. ಇನ್ನು ಕಾಫಿ ಎಲ್ಲ ಕುಡಿದ ನಂತರ ಇನ್ನು ನೈಟ್ ಊಟಕ್ಕೆ ಬೆಳಿಗ್ಗೆ ಏನು ನೆನೆಸಿಟ್ಟಿದ್ದೆ ಕಾಳುಗಳು ನೋಡಿ ಯಾವ ರೀತಿ ನೆಂದಿದೆ. ಈ ಥರ ಎಲ್ಲ ಕಾಳುಗಳನ್ನ ಹಾಕ್ಕೊಂಡು ಒಂದು ದೋಸೆನ ಮಾಡ್ಕೊತು ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅಕ್ಕಿ ದೋಸೆನೂ ಕೂಡ ಆ ರೀತಿ ಇರಲ್ಲ, ಅಷ್ಟು ಸಾಫ್ಟಾಗಿ ಮತ್ತು ಎಲ್ಲೂ ಕೂಡ ಅಂಟಲ್ಲ, ಕಿತ್ತೋಗಲ್ಲ, ದೋಸೆ ಕಿತ್ತೋಗುತ್ತೆ ತಳಪ್ಪ ಅನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಏನು ಮಸಾಲ ಐಟಮ್ನ ಹಾಕ್ತೇನೆ ಪ್ಲೇನಾಗಿ ರುಬ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ರುಬ್ಕೋತು ಅಂದರೆ ಮಸಾಲ ದೋಸೆ ಥರ ಆಗುತ್ತೆ. ನಾನಿಲ್ಲಿ ಪ್ಲೇನಾಗಿ ರುಬ್ಕೋತಾ ಇದ್ದೀನಿ. ಇನ್ನು ಮಧ್ಯಾಹ್ನನೂ ಗೋಧಿ ದೋಸೆ ತಿಂದಿದ್ದೀನಿ, ಅಂದರೆ ಗೋಧಿ ರೊಟ್ಟಿನ ಟೊಮೊಟೊ ಗೊಜ್ಜು ಮಾಡಿಕೊಂಡು. ಇನ್ನು ಇವಾಗ ಜಾಸ್ತಿ ಮಸಾಲೆ ಆಯಿತು ಅಂದರೆ ಓವರ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಪ್ಲೇನಾಗಿ ರುಬ್ಕೋತಾ ಇದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಾಂಬಿನೇಷನ್ ಆಗಿ ಈರುಳ್ಳಿ ಪಲ್ಯನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಈರುಳ್ಳಿ ರೇಟು, ಪರವಾಗಿಲ್ಲ ತೊಗೊಂಡು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಟೊಮೊಟೊ ಈರುಳ್ಳಿ ಎಲ್ಲ ಕಡಿಮೆ ಆಗಿದೆ. ಕೆಲವೊಂದು ಸಲ ಅಬ್ಸರ್ವ್ ಮಾಡಿ ಈರುಳ್ಳಿ ರೇಟ್ ಜಾಸ್ತಿ ಇದ್ದಾಗ ಟೊಮೊಟೊ ರೇಟ್ ಕಮ್ಮಿ ಇರುತ್ತೆ, ಟೊಮೊಟೊ ರೇಟ್ ಜಾಸ್ತಿ ಇದ್ದಾಗ ಈರುಳ್ಳಿ ರೇಟ್ ಕಡಿಮೆ ಆಗಿರುತ್ತೆ. ಹಾಗಾಗಿ ಪರವಾಗಿಲ್ಲ, ಎರಡೂ ಕಡಿಮೆ ಆಗಿದೆ. ಹಾಗಾಗಿ ಈರುಳ್ಳಿ ಪಲ್ಯನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು 4-5 ಈರುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಕೊಂಡು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಎಲ್ಲನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉದ್ದುದ್ದ ರೀತಿಲಿ ಈರುಳ್ಳಿನ ಹಚ್ಕೊಂಡಿದ್ದೆ. ಅಂದರೆ ಸಣ್ಣದಾಗಿ ಹಚ್ಕೋಬಾರ್ದು, ಈ ರೀತಿ ಉದ್ದಾಗಿ ಸ್ಲೈಸ್ ರೀತಿಲಿ ಹಚ್ಕೊಂಡು ಎಲ್ಲನೂ ಹುರ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಉಪ್ಪಿನ ಪುಡಿನ ಉದುರಿಸ್ಕೊಂಡು ಚೆನ್ನಾಗಿ ಹುರ್ಕೋತು ಅಂದರೆ ಈರುಳ್ಳಿನೂ ಕೂಡ ತುಂಬಾ ಚೆನ್ನಾಗಿ ಬೇಯುತ್ತೆ, ಬೇಗನೆ ಬೇಯುತ್ತೆ. ಹಾಗಾಗಿ ಜಾಸ್ತಿ ತೀರನೂ ಬೇಯಬಾರ್ದು, ಈರುಳ್ಳಿ ತೀರನೂ ಕ್ರಿಸ್ಪಿಯಾಗಿರಬಾರ್ದು. ಒಂದು ಮುಕ್ಕಾಲು ಭಾಗ ಅಷ್ಟು ಬೆಂದು ಇನ್ನೊಂದು ಕಾಲು ಭಾಗದಷ್ಟು ಕ್ರಿಸ್ಪಿಯಾಗಿತ್ತು ಅಂತ ಅಂದರೆ ಒಂದು ದೋಸೆನೋ ರೊಟ್ಟಿನೋ ಮಾಡಿಕೊಂಡು ತಿಂತು ಅಂದರೆ ಅದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾನು ಅದಕ್ಕೆ ಹುರ್ಕೊಂಡ ನಂತರ ಒಂದು ಟೊಮೊಟೊನೂ ಕೂಡ ಕಟ್ ಮಾಡ್ಕೊಂಡಿದ್ದೆ, ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಹುರಿದು ಕೊನೆಯದಾಗಿ ಸ್ವಲ್ಪ ಅರಿಶಿನದ ಪುಡಿನ ಸೇರಿಸಿ ಹುರಿತಾ ಇದ್ದೀನಿ. ಹಂಗೂ ನಮ್ಮ ಮನೆಯವ್ರು ಇನ್ನೊಂದು ಸ್ವಲ್ಪ ಅರಿಶಿನದ ಪುಡಿ ಹಾಕುವೆ ಚೆನ್ನಾಗಿರ್ತಿತ್ತು ಅಂತಿದ್ರು. ಜಾಸ್ತಿ ಬೇಡ, ಸಾಕು, ಜಾಸ್ತಿ ಅರಿಶಿನದ ಪುಡಿ ಹಾಕ್ಬಿಟ್ರೆ ಚಿತ್ರಾನ್ನದ ಗೊಜ್ಜು ಥರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಹಾಕಿ ಈರುಳ್ಳಿ ಪಲ್ಯನ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಇಲ್ಲಿ ನೋಡಿ, ನಾನು ನೈಟ್ ಏನು ದೋಸೆನ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ನೆನೆಸಿಟ್ಬಿಟ್ರೆ ನೈಟಿಗೆ ಆರಾಮು, ಇಲ್ಲ ನೈಟ್ ನೆನೆಸಿಟ್ಬಿಟ್ರೆ ಬೆಳಿಗ್ಗೆಗೆ ಆರಾಮು. ಇದಕ್ಕೆ ಸ್ವಲ್ಪ ತರಕಾರಿನ ಉತ್ತರಿಸ್ಕೊಂಡು, ಅಂದರೆ ಕ್ಯಾರೆಟ್ ಎಲ್ಲ ತುರ್ಕೊಂಡು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹಾಕೋತು ಅಂದರೆ ಮಸಾಲೆ ರೊಟ್ಟಿನೂ ಆಗುತ್ತೆ. ನಾನು ಹೇಳ್ದಂಗೆ ರುಬ್ಬುವಾಗ ಕೆಲವೊಂದು ಐಟಮ್ ಹಾಕ್ಕೊಂಡು ರುಬ್ಕೊಂಡ್ರು ಕೂಡ ಮಸಾಲೆ ರೊಟ್ಟಿ ಥರನೂ ಆಗುತ್ತೆ. ಈ ರೀತಿ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಅದನ್ನೇ ಅಂತ ಇದ್ರು, ಯಾವಾಗಾದರೂ ಒಂದೊಂದು ಸಲ ಮಾಡ್ತೀಯ, ಮಾಡು ವಾರಕ್ಕೊಂದು ಸಲ ಅಂತ. ನನಗೆ ನೆನಪಿದ್ದಾಗ ಏನಾದರೂ ಮಾಡಬೇಕು ಅಂತ ಅನ್ನಿಸ್ದಾಗ ಮಾಡ್ತೀನಿ. ಹಾಗಾಗಿ ಇದನ್ನು ಮಾಡ್ಕೊಳ್ಳೋಣ ವೀಕ್ಲಿ ಒಂದು ಟೈಮು ಅಂತ ಅಂದ್ಕೊಂಡಿದ್ದೀನಿ. ಆರಾಮಾಗಿ ಮಾಡ್ಕೊಬೋದು. ಇನ್ನು ನಾನು ಸ್ವಲ್ಪ ಈರುಳ್ಳಿ ಪಲ್ಯ ಮತ್ತು ಟೊಮೊಟೊ ಗೊಜ್ಜು ಎರಡನ್ನೂ ಕೂಡ ಹಾಕ್ಕೊಂಡು ತಿಂದೆ. ತಿಂದಾದ ನಂತರ ನಂದು ಏನಿದೆ ರೊಟ್ಟಿನೋ, ಚಿಯಾ ಸೀಡ್ಸ್ ನೀರು ಇದೆಲ್ಲ ಕುಡಿದು, ನೀರು ಕೂಡ ಚೆನ್ನಾಗೆಲ್ಲ ಕುಡಿದು ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಳ್ಳೋಕೆ ಮುಂಚೆನೇ ಇಲ್ಲಿ ನಮ್ಮ ಚಿಂಟು ನೈಟ್ ಊಟ ಎಲ್ಲ ಆದಮೇಲೆ ಒಂದೇ ಹಠ, ಸೆಟ್ಲಕ್ಕಾಕೋಣ ಅಂತ ಅಳ್ತಾ ನಿಂತಿದ್ದ. ಹಾಗಾಗಿ ಅವರಪ್ಪನೂ ಸೆಟ್ಲಕ್ಕಾಗಿ ಆಡ್ತೀನಿ ಆಯಿತು ಸರಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅಂದರೆ ಸಂಜೆನೂ ಆಟ ಆಡು, ನೈಟು ಆಟ ಆಡು, ಮನೇಲಿತ್ತು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಟ ಆಡು, ಈ ಥರ ಮಾಡಿ ಒಂದು ನಮಗೂ ಕೂಡ ಚೆನ್ನಾಗಿ ವರ್ಕ್ ಮಾಡಿಸ್ತಾನೆ, ಬಾಡಿನ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನ ಜೊತೆಗೆ ನಾವು ಕೂಡ ಆ್ಯಕ್ಟಿವ್ ಆಗಿರಬೇಕು. ಇನ್ನು ಇವತ್ತಿಗೆ ನನ್ನ ಡೇ 39ನ ವೀಡಿಯೋನ ಇಲ್ಲಿಗೆ ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ
ವಿಡಿಯೋ ನೋಡೋದ್ರ ಜೊತೆಗೆ ಒಂದು ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಇನ್ನು ನಾಳಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಆ್ಯಂಡ್ ಗುಡ್ ನೈಟ್.